ಡಿಫೆಂಡಿಂಗ್ ಚಾಂಪಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಈ ಒಂದು ಫಸ್ಟ್ ಮ್ಯಾಚ್ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ನಾನು ಬೇರೆ ಮಾರ್ನಿಂಗ್ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಅಪ್ಡೇಟ್ಗಳಿದೆ ಆ ಮ್ಯಾಚ್ಗಳ ಬಗ್ಗೆ ಏನಾಗುತ್ತೆ ಅಂತ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮ್ಯಾಟ್ರಿಗೆ ಬಂದುಬಿಡೋದ. ಇವತ್ತಿನ ಮ್ಯಾಚು ಫಸ್ಟ್ ಮ್ಯಾಚ್ ನಡೀತಾ ಇದೆ ಈಡನ್ ಗಾರ್ಡನಲ್ಲಿ. ಮತ್ತು ಓಪನಿಂಗ್ ಸರಮಿ ಆದಮೇಲೆ ಇದೆ ಫಸ್ಟ್ ಮ್ಯಾಚ್ RCB ವರ್ಸಸ್ KKR. ಬಟ್ ಈ ಒಂದು ಮ್ಯಾಚು ನಡೆಯೋದೇ ಡೌಟು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ವೆದರ್ ಕಂಡೀಷನ್ ಚೆಕ್ ಮಾಡೋರು ಹೇಳ್ತಾ ಇದ್ದಾರೆ. ಬಿಕಾಸ್ ಇವತ್ತಿನ ಮ್ಯಾಚಿಗೆ 90% ಮಳೆ ಬರೋ ಚಾನ್ಸಸ್ ಇದೆಯಂತೆ. ಇವತ್ತಿನ ಮ್ಯಾಚ್ ನಡೆಯೋದೇ ಡೌಟು ಅಂತ ಕೂಡ ಹೇಳ್ಕೊಳ್ತಾ ಇದ್ದಾರೆ. ಬಟ್ ನಡೀಲೇಬೇಕು ಇವತ್ತಿನ ಮ್ಯಾಚು. ಬಿಕಾಸ್ ಇವತ್ತು KKR ಮೇಲೆ ನಾವು ಫಸ್ಟ್ ಮ್ಯಾಚ್ ಗೆಲ್ಲೇಬೇಕು. ಈ ದೇವರಿಗೆ ದಿಂಡ್ರಿಗೆ ಎಲ್ಲ ಬಿಟ್ಬಿಟ್ಟು ಇವತ್ತಿನ ಫಸ್ಟ್ ಮ್ಯಾಚ್ನ ಗೆದ್ಕೊಂಡು ಹೋಗಿ ಈ ಸಲ ಕಪ್ ಹೊಡಿಬೇಕು ಅಂತ ಹೇಳಿದ್ರೆ ಇದೆಲ್ಲ ಅಡೆತಡೆಗಳೆಲ್ಲ ಉಡಿಸಿ ಮಾಡ್ಕೊಂಡು ಹೋಗಲೇಬೇಕು. ಬಟ್ ಮಳೆ ರಾಯಿನ ಮುಂದೆ ನಾವೇನೂ ಇಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈ ಒಂದು ಅಪ್ಡೇಟ್ ಕೂಡ ಬಂದಿದೆ. ಇವತ್ತಿನ ಮ್ಯಾಚಿಗೆ ಮಳೆ ಬರೋ ಚಾನ್ಸಸ್ ತುಂಬ ಇದೆ ಅಂತೆ, 90%. ನೀವು ಕೂಡ ನೋಡ್ತಾ ಇದ್ದೀರಾ. ಮತ್ತು ಎರಡನೇ ಅಪ್ಡೇಟ್, RCB ತಂಡದಿಂದ ಸಿರಾಜ್ ಅವ್ರನ್ನ ಕೈ ಬಿಟ್ಟ ಮೇಲೆ ಆಕ್ಷನಲ್ಲಿ ಸಿರಾಜ್ ಅವರು ಸಖತ್ತು ಎಮೋಷನಲ್ ಆದ್ರಂತೆ. ಬಿಕಾಸ್ ನಿಮಗೆ ಗೊತ್ತಿರೋದೆ ಸಿರಾಜ್ಗೂ RCB ತಂಡಕ್ಕೆ ಎಷ್ಟು ಬಾಂಡಿಂಗ್ ಇತ್ತು, ಎಷ್ಟು ಎಮೋಷನಲ್ ಅಟ್ಯಾಚ್ ಆಗಿತ್ತು ಅಂತ. ಬಟ್ ಇವ್ರನ್ನ ಯಾಕೆ ಬಿಟ್ಟರು ಅಂತಲೇ ಗೊತ್ತಿಲ್ಲ ಈ ಒಂದು IPL ಆಕ್ಷನಲ್ಲಿ RCB ಮ್ಯಾನೇಜ್ಮೆಂಟು. ಬಟ್ ಇದಕ್ಕಿಂತ ಏನೇನು ಕಾರಣಗಳಿದೆಯೋ ಏನು ನನಗಂತೂ ಗೊತ್ತಿಲ್ಲ. ಬಟ್ ಸಿರಾಜ್ ಅವರು ಹೇಳಬೇಕು ಅಂತ ಹೇಳಿದ್ರೆ ಈಸ್ ಇಂಪ್ರೂವ್ಡ್, ಓಕೆನಾ. ಬಟ್ ಈ ಒಂದು 2 ವರ್ಷದಲ್ಲಿ ಸಖತ್ ಇಂಪ್ರೂವ್ ಆಗಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು. ಬೌಲಿಂಗ್ ಅಂತೂ ಸಖತ್ ಆಗ್ತಾರೆ. ನ್ಯೂ ಬಾಲಲ್ಲಿ ಚೆನ್ನಾಗಿ ಹಾಕಿಲ್ಲ ಅಂತ ಹೇಳಿದ್ರು, ಓಲ್ಡ್ ಬಾಲಲ್ಲಿ ಮಗ ಸಖತ್ ಆಗ್ತಾರೆ ಬೌಲಿಂಗ್. ಬಟ್ ಏನಕ್ಕೆ ಇವ್ರನ್ನ ಬಿಟ್ಟರು ಅಂತಲೂ ರೀಸನ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಲ್ಲ, RCB ಮ್ಯಾನೇಜ್ಮೆಂಟು ಚಹಲ್ ಬಿಟ್ಟಾಗಲೂ ರೀಸನ್ ಕೊಡಲಿಲ್ಲ. ಬಟ್ ಅವರು ಕೂಡ ಹೇಳ್ಕೊಂಡ್ರು ನನಗೆ RCB ಬಿಡೋಕ್ಕೆ ಇಷ್ಟ ಆಗಿಲ್ಲ, ಬಟ್ ಅವ್ರು ಎಷ್ಟು ಅಮೌಂಟ್ ಕೊಡ್ತಿದ್ರು ಅದಕ್ಕೆ ನಾನು ಓಕೆ ಅಂತ ಇದೆ ಅಂತ. ಬಟ್ RCB ಮ್ಯಾನೇಜ್ಮೆಂಟ್ ಅದೇನು ಥಿಂಕ್ ಮಾಡ್ತಾರೋ, ವಿರಾಟ್ ಕೊಹ್ಲಿ ಅವರು ಯಾಕೆ ಇವ್ರಿಗೆ ಸಪೋರ್ಟ್ ಮಾಡಿದ್ರು ಮಾಡಲು ಅದಂತೂ ಗೊತ್ತಿಲ್ಲ. ಬಟ್ ಇಲ್ಲಿ ಏನೋ ನಡೀತಾ ಇದೆ ಗಿಮಿಗಳು ಮ್ಯಾನೇಜ್ಮೆಂಟ್ ಒಳಗಡೆ. ಪ್ಲೇಯರ್ಸ್ನ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿರೋರು ಯಾರಿಗೆ ಗೊತ್ತು. ಬಟ್ ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಏನೋ ನಡೀತಾ ಇದೆ. ಬಟ್ ಮೊಹಮ್ಮದ್ ಸಿರಾಜ್ ಅವ್ರನ್ನ ಬಿಡಬಾರ್ದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರನ್ನ ಆಕ್ಷನಲ್ಲಿ ಬಿಟ್ಟ ಮೇಲೆ ಅವ್ರು ಏನಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ನನಗೆ ಸಖತ್ ಎಮೋಷನಲ್ ಆಯಿತು ನನ್ನ RCB ಈ ಒಂದು 2020 ಆಕ್ಷನಲ್ಲಿ ಬಿಟ್ಟ ಮೇಲೆ. ಮತ್ತು ನಾನು ಟಫ್ ಟೈಮಲ್ಲಿ ಇದ್ದಾಗೆಲ್ಲ ವಿರಾಟ್ ಕೊಹ್ಲಿ ನನ್ನ ಬ್ಯಾಕ್ ಮಾಡಿದರೆ 2018-19 ನನ್ನ ಚೂಸ್ ಮಾಡಿದ್ರು ರಿಟರ್ನ್ ಮಾಡೋಕ್ಕೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ 2025 ಆಕ್ಷನಲ್ಲಿ ಅವ್ರನ್ನ ಬಿಟ್ಟಿದ್ದಕ್ಕೆ ಅವರು ಸಖತ್ ಎಮೋಷನ್ ಆಯ್ತಂತೆ. ಬಟ್ ಹತ್ರ ಅಂತೂ ಕೂಡ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಬಟ್ ಏನಾಯ್ತೋ ಗೊತ್ತಿಲ್ಲ. ಬಟ್ ಮ್ಯಾನೇಜ್ಮೆಂಟು ಈ ಥರ ನಮಗೆ ಫ್ಯಾನ್ಸ್ಗೂ ಮತ್ತು ಅವ್ರಿಗೆ ಬಾಂಡ್ ಕ್ರಿಯೇಟ್ ಆಗಿರೋನ ಬಿಡಬಾರ್ದು ಇವರು. ಅದೊಂಥರ ಎಮೋಷನಲ್ಲು ಬೇಜಾರಾಗುತ್ತೆ ಅವ್ರನ್ನ ಬೇರೆ ಟೀಮಲ್ಲಿ ನೋಡೋಕ್ಕೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅನ್ಫಾರ್ಚುನೇಟ್ಲಿ ಎಂಡ್ ಆಫ್ ದಿ ಡೇ ಎಲ್ಲನೂ ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಮತ್ತು ಮೂರನೇ ಅಪ್ಡೇಟ್, ನಮ್ಮ ಕನ್ನಡಿಗ ರಾಬಿನ್ ಉತ್ತಪ್ಪ ಈ ಒಂದು 2025 IPL ಮಿನಿಮಮ್ 300 ರನ್ ನೋಡಿದ್ದಾರಂತೆ. ಮಿನಿಮಮ್ 300 ರನ್ ಮೀನ್ಸ್ ಒಂದು ಇನ್ನಿಂಗ್ಸಲ್ಲಿ 300 ರನ್ ಬಂದೇ ಬರುತ್ತಂತೆ. ಮತ್ತು 1006 ಹೊಡಿತಾರಂತೆ, 1006 ಬರುತ್ತಂತೆ ಈ ಒಂದು 2025 IPL ಮುಗಿಯೋಷ್ಟರಲ್ಲಿ ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಯಾರಿಗೆ ಗೊತ್ತು ಬ್ರೋ, ಹೊಡಿಬೋದು. ಬಿಕಾಸ್ SRH ಅಲ್ಲೇ ದಾಂಡಿಗಗಳಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಲ್ಲ, ಓಪನಿಂಗು ಮಿಡ್ಲ್ ಆರ್ಡರ್ ಸಾಕಾಗಿದೆ. ಅದೊಂದೇ ಟೀಮ್ ಅಂತಲ್ಲ, ಎಲ್ಲ ಕಡೆಯೂ ಚೆನ್ನಾಗಿದೆ. ಬಟ್ ಆಗ್ಬೋದು 1000 ರನ್ಸ್ ಎಲ್ಲ ಈ ಸಲ ಪಕ್ಕ ಪ್ರಿಡಿಕ್ಟ್ ಮಾಡ್ಬೋದು. ಅವರು ಕೂಡ ಸಖತ್ತಾಗಿ ಪ್ರಿಡಿಕ್ಟ್ ಮಾಡಿದ್ರೆ ನೋಡೋದು ಏನಾಗುತ್ತೆ. ಮತ್ತು 300 ರನ್ ಕೂಡ ಹೊಡಿಬೋದು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಗೊತ್ತಲ್ಲ ನಿಮಗೆ, ಟ್ರಾವಿಸ್ ಹೆಡ್ ಇಂಟರ್ವ್ಯೂಲ್ಲಿ ಹೇಳ್ಕೊಂಡಿದ್ದಾರೆ 300 ರನ್ ಹೊಡಿತೀವಂತ ಈ ಒಂದು ಸೀಸನ್ನು. ಅಪೋಸಿಟ್ ಬೌಲರ್ಸ್ಗಳದ್ದು ಏನಾಗ್ತಾರೋ, ಇವರು ಔಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹೊಡಿತಾರೆ ಅನಿಸುತ್ತೆ. ಆ ಥರ ಲೈನಪ್ ಕೂಡ ಇದೆ SRH. ಬಟ್ ಬೇರೆ ತಂಡದಲ್ಲಿ ಕೂಡ ಸಖತ್ತಾಗಿರೋ ಬ್ಯಾಟ್ಸ್ಮನ್, ನೋಡೋದ ಏನಾಗುತ್ತೆ ಅಂತ. ಮತ್ತು ಮಿನಿಮಮ್ 275 ಟಾರ್ಗೆಟ್ನ ಸೆಟ್ ಮಾಡ್ತಾರೆ ಅಂತೆ. ಆಲ್ಮೋಸ್ಟ್ ಒಂದು 50 ಇನ್ನಿಂಗ್ಸಲ್ಲಿ. ಮೀನ್ಸ್ ಇವಾಗ ಅರ್ಧ IPL ಅಷ್ಟು ಬರುತ್ತಂತೆ ಹೇಳ್ಕೊಂಡಿದ್ದಾರೆ. 50% ಟಾರ್ಗೆಟ್ ಹಚ್ತಾರ. ಗೊತ್ತಿಲ್ಲ ಏನಾಗುತ್ತೋ ನೋಡೋದ. ಮತ್ತು ಈ ಒಂದು 3 ಅಪ್ಡೇಟ್ಗಳನ್ನ ಕೇಳಿ ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡು ಬ್ರೋ. 1 ಸಬ್ಸ್ಕ್ರೈಬ್ ಅಷ್ಟೇ. ಇವಾಗ ನೋಡ್ತಿದ್ದೆ ಜಸ್ಟ್ ಟನ್ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಗಿದೋಯ್ತು. ನಾನು ಬೆಳಿಗ್ಗಿನ ಮುಖ ಕೂಡ ತೊಳೆದಿಲ್ಲ ವಿಡಿಯೋ ಮಾಡ್ತಾನೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.